ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋ ಅಂದರೆ ಅದು ಯಾರೆಲ್ಲ BPL ಕಾರ್ಡನ್ನು ಹೊಂದಿದ್ದೀರಾ ಅವರಿಗೆ. ಹಾಗಿದ್ರೆ ವೀಕ್ಷಕರೇ, BPL ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ಅವರೆಲ್ಲರೂ ಖಂಡಿತವಾಗಿಯೂ ಈ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ದಲ್ಲಿ ಈ ವಿಡಿಯೋನ ಎಲ್ಲರೂ ತಪ್ಪದೆ ಕೊನೆ ತನಕ BPL ಕಾರ್ಡನ್ನು ಯಾರೆಲ್ಲ ಹೊಂದಿದ್ದೀರಾ ಕೊನೆ ತನಕ ಈ ವಿಡಿಯೋನ ನೋಡಿ. ವೀಕ್ಷಕರೇ, ಎಲ್ಲರಿಗೊಂದು ಶಾಕ್ ಆದ ವಿಚಾರ ಏನಂದರೆ, ಫೆಬ್ರವರಿ 15ರಿಂದ KYC ಮಾಡಿಲ್ಲ, ಯಾರು ಮಾಡಿಲ್ಲ, ಇದು ಇಲ್ಲದ ಫಲಾನುಭವಿಗಳಿಗೆ ರೇಷನ್ ಸಿಗುವುದಿಲ್ಲ ವೀಕ್ಷಕರೇ. ಲಕ್ಷಾಂತರ ಜನರಿಗೆ ಇದೊಂದು ಶಾಕ್ ಆಗಿದೆ. ಯಾರೆಲ್ಲ KYC, ನಾನು ಎಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, KYC ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೆ. ಯಾರೆಲ್ಲ ಇಲ್ಲಿವರೆಗೂ KYC ಮಾಡಿಲ್ಲ ಅವ್ರು ಖಂಡಿತವಾಗಿಯೂ ಇದನ್ನು ಮಾಡಲೇಬೇಕು ವೀಕ್ಷಕರೇ. ಅದ್ರ ಬಗ್ಗೆ ಫುಲ್ ಮಾಹಿತಿ ಏನಿದೆ ಅದನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೇನೆ. ಅದರಿಂದ ಕೊನೆಯವರೆಗೂ ಈ ವಿಡಿಯೋನ ತಪ್ಪದೆ ವೀಕ್ಷಿಸಿ ವೀಕ್ಷಕರೇ. ನೀವು ಈ KYC ಯಾರು ಮಾಡ್ಕೊಂಡಿಲ್ಲ ಅವರಿಗೆ ಖಂಡಿತವಾಗಿಯೂ ನೆಕ್ಸ್ಟ್ ಫೆಬ್ರವರಿ 15ಇಂದ ನಿಮಗೆ ಈ ಒಂದು ರೇಷನ್ ಏನು ನಿಮಗೆ ಬರ್ತಾ ಇತ್ತು ವೀಕ್ಷಕರೇ, ಅದು ಇನ್ನೂ ಬರೋದಿಲ್ಲ. ಹಾಗಿದ್ದಲ್ಲಿ BPL ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ಅವರು ಈ ವಿಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ. ಹಾಗಿದ್ರೆ BPL ಕಾರ್ಡ್ ಇದ್ದವರಿಗೆ ಹೊಸ ಮಾರ್ಗಸೂಚಿಯನ್ನು ಸರ್ಕಾರದಿಂದ ಬಿಟ್ಟಿದೆ. ಹಾಗಿದ್ರೆ ಫೆಬ್ರವರಿ 15 ಈ ಒಂದು BPL ಕಾರ್ಡ್ ಹೊಂದಿರುವವರಿಗೆ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಕೊನೆಯ ದಿನಾಂಕ ವೀಕ್ಷಕರೇ ಫೆಬ್ರವರಿ 15. ಹಾಗಿದ್ರೆ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಈಗಾಗಲೇ ಬಿಟ್ಟಿದೆ. ಸೊ ಭಾರತ ಸರ್ಕಾರವು ಹಸಿವು ನಿವಾರಣೆಗಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಜನರ ಬದುಕನ್ನು ಬೆಂಬಲಿಸುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದೆ ವೀಕ್ಷಕರೇ. ಹಾಗಿದ್ರೆ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಹಾಗಿದ್ರೆ ಹಲವಾರು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ವೀಕ್ಷಕರೇ. ಹಾಗಾಗಿ ಇವುಗಳಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆಯು ಇಂಪಾರ್ಟೆಂಟ್ ಅಲ್ವಾ. ಹಾಗಿದ್ರೆ ಇವುಗಳಲ್ಲಿ ಪ್ರಮುಖವಾದ್ದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಅದಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ NFSA. ಈ ಕಾಯ್ದೆ ಮೂಲಕ ದೇಶದ ಕೋಟ್ಯಾಂತರ ಜನರು ಕಡಿಮೆ ದರದಲ್ಲಿ ಮತ್ತು ಕೆಲವೊಮ್ಮೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಪಡೆಯುತ್ತಿದ್ದಾರೆ ಅಲ್ವಾ. ಹಾಗಿದ್ರೆ ವೀಕ್ಷಕರೇ, ಈ ಒಂದು ಏನಿದೆ, ಈ ಒಂದು ಅನ್ನಭಾಗ್ಯ ಯೋಜನೆ ಏನಿದೆ ಅದು ನಿಮಗೋಸ್ಕರ ಮಾಡಿದ್ದಾರೆ ಸರ್ಕಾರ. ಹಾಗಿದ್ರೆ BPL ಕಾರ್ಡ್ ಇರೋರಿಗೆ ಮಾತ್ರ ಮಾಡಿದ್ದಾರೆ. ಸೊ BPL ಕಾರ್ಡಿಗೆ ಒಂದು ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ಬಿಟ್ಟಿದೆ. ಹಾಗಿದ್ರೆ ವೀಕ್ಷಕರೇ, ಈ ಮಾರ್ಗಸೂಚಿಯನ್ನು ನೀವು ಕೆಲವೊಂದು ಲೋಪದೋಷಗಳನ್ನು ಕಂಡುಹಿಡಿಯಲಿಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂದರೆ ಈ ಒಂದು ಮಾರ್ಗಸೂಚಿಯನ್ನು ಬಿಟ್ಟಿದೆ. ಸೊ ಖಂಡಿತವಾಗಿಯೂ ನೀವು ಈ ಒಂದು KYC ಏನಿದೆ ಅದನ್ನ ಫೆಬ್ರವರಿ 15 ಒಳಗೆ ನೀವು ಮಾಡಿಕೊಳ್ಳೇಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಅಕ್ಕಿ ಏನಿದೆ ನಿಮಗೆ ಒಂದು ತಲೆಗೆ 5 kg ಅಕ್ಕಿ ಅಂತ ಏನು ಬರ್ತಾ ಇದೆ ಅದು ಇನ್ನೂ ಬರೋದಿಲ್ಲ ವೀಕ್ಷಕರೇ. ಹಾಗಿದ್ರೆ ಏನೆಲ್ಲ ಮಾಡಬೇಕು, ನಿಮಗೆ ಆ ಒಂದು ಅಕ್ಕಿ ಸಿಗಬೇಕಂದ್ರೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಖಂಡಿತವಾಗಿ ಈಗಲೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಈ ಯೋಜನೆಯ ಲಾಭವನ್ನು ಆರ್ಥಿಕವಾಗಿ ಬಡತನ ರೇಖೆಗೆ ಕೆಳಗಿರುವ ಕುಟುಂಬಗಳು ಮತ್ತು ಹಿಂದುಳಿದ ವರ್ಗಗಳು ಪಡೆದುಕೊಳ್ತಿವೆ ಅಲ್ವಾ. ಸೊ ಈ ಕುರಿತು ಸಂಪೂರ್ಣವಾದ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೇನೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ, ನ್ಯೂ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಹೊಸ ಮಾಹಿತಿ ಏನಿದೆ, ಹೊಸ ಮಾರ್ಗಸೂಚಿ ಏನಿದೆ, ಸರ್ಕಾರದ ನಿಯಮಗಳೇನು, ಎಲ್ಲದರ ಬಗ್ಗೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಹಾಗಿದ್ದಲ್ಲಿ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಪೋರ್ಟ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ. ಸೊ ನೇರವಾಗಿ ವಿಡಿಯೋಗೆ ಹೋಗೋಣ. ಆದರೆ ಏನಿದು ಅನ್ನಭಾಗ್ಯ ಯೋಜನೆ, ಸರ್ಕಾರ ನಮ್ಮ ಒಂದು ಫಲಾನುಭವಿಗಳಿಗೆ ಯಾರೆಲ್ಲ ಒಂದು ಬಡತನ ರೇಖೆಯಿಂದ ಕೆಳಗಿದ್ದೀರಾ ಅವರಿಗೋಸ್ಕರ ಒಂದು ಫ್ರೀ ಅಕ್ಕಿ ಏನಿದೆ ಅಥವಾ ₹1 ಅಕ್ಕಿ ಏನಿದೆ ಅದನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನು ದುರುಪಯೋಗ ಕೆಲವರು ಮಾಡ್ತಾ ಇದ್ದಾರೆ. ಹಾಗಿದ್ದಲ್ಲಿ ಈ ಒಂದು ದುರುಪಯೋಗವನ್ನು ತಡೀಲಿಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂದರೆ ಹೊಸ ಮಾರ್ಗಸೂಚಿಯನ್ನು ಬಿಟ್ಟಿದೆ. ಸೊ ವೀಕ್ಷಕರೇ, ಯಾರೆಲ್ಲ BPL ಕಾರ್ಡನ್ನು ಹೊಂದಿದ್ದೀರಾ, ನಿಮಗೆ ಆ ಅಕ್ಕಿ ಬೇಕು ಅಂದರೆ ನೀವೊಂದು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ಯೋಜನೆಯ ದುರುಪಯೋಗವನ್ನು ತಡೆಯಲು ಮತ್ತು ಸಹಾಯವನ್ನು ಅರ್ಹ ಫಲಾನುಭವಿಗಳಿಗೆ ಮಾತ್ರ ನೀಡುವ ಉದ್ದೇಶದಿಂದ ಸರ್ಕಾರವು ಹೊಸ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇವುಗಳಲ್ಲಿ ಇತ್ತೀಚಿನ ಮಾರ್ಗಸೂಚಿಯ ಪ್ರಕಾರ ನಾನು ಹೇಳಿದ್ದೆ ಮೊದಲೇ, ಕೆಲವು ಹಿಂದಿನ ವಿಡಿಯೋಗಳೆಲ್ಲ ನಾನು ಹೇಳ್ತಾ ಇದ್ದೇನೆ, KYC ಮಾಡ್ಕೊಳ್ಳಿ, ಯಾರೆಲ್ಲ ಮಾಡ್ಕೊಳ್ಳಿ ಅಂತ. ಸೊ ಇದಕ್ಕೆ ಲಾಸ್ಟ್ ಡೇಟನ್ನು ಕೂಡ ಅವ್ರು ಕೊಟ್ಟಿದ್ದಾರೆ, ಏನಂದರೆ ಫೆಬ್ರವರಿ 15. ಸೊ ಪಡಿತರ ಚೀಟಿ ಹೊಂದಿರುವ ಫಲಾನುಭವಿಗಳು KYC ಪ್ರಕ್ರಿಯೆ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕಾಗಿದೆ. KYC ನೋ ಯುವರ್ ಕಸ್ಟಮರ್ ಪ್ರಕ್ರಿಯೆಯನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಸೊ KYC ಮಾಡಿಸಲು ಕೊನೆಯ ದಿನಾಂಕ ಯಾವಾಗ ಅಂದರೆ ಅದು ಫೆಬ್ರವರಿ 15 ನಾನು ಹೇಳಿದ್ದೆ. ಸೊ ಫಲಾನುಭವಿಗಳಿಗೆ ನಿಗದಿತ ದಿನಾಂಕದೊಳಗೆ KYC ಮಾಡಿಸಿಕೊಳ್ಳಲೇಬೇಕು. ಸೊ KYC ಮಾಡಿಸದಿದ್ದಲ್ಲಿ ಪಡಿತರ ಚೀಟಿ ಏನಿದೆ, ವಿತರಣೆ ಏನಿದೆ ಸ್ಥಗಿತಗೊಳ್ಳುತ್ತಲಿದೆ. ಸೊ ಫೆಬ್ರವರಿ 15, 2025
ರಿಂದ ಈ KYC ಪ್ರಕ್ರಿಯೆ ಪೂರೈಸದ ಫಲಾನುಭವಿಗಳಿಗೆ ಪಡಿತರ ವಿತರಣೆ ಏನಿದೆ ಅದು ಸ್ಥಗಿತಗೊಳ್ಳಲಿದೆ, ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ ವೀಕ್ಷಕರೇ. ಸೊ ಹಾಗಿದ್ದಲ್ಲಿ ಈ ನಿಯಮವು ರಾಷ್ಟ್ರೀಯ ಮಟ್ಟದಲ್ಲಿ ಅನ್ವಯವಾಗಲಿದ್ದು ಫಲಾನುಭವಿಗಳಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಸರ್ಕಾರವು ಪಡಿತರ ಚೀಟಿದಾರರಿಗೆ ಈಗಾಗಲೇ ಮುನ್ನೋಟ ಸೂಚನೆಗಳನ್ನು ನೀಡಿದ್ದು ಈ KYC ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದೆ. ಸೊ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮತ್ತು ಈ KYC ಅಂದರೆ ಏನು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ದೇಶದ ಸುಮಾರು 67% ಜನಸಂಖ್ಯೆಯನ್ನು ಒಳಗೊಂಡಿದೆ. ಈ ಯೋಜನೆಯಡಿ ಬಡ ಕುಟುಂಬಗಳಿಗೆ ತಿಂಗಳಿಗೆ ತಲಾ 5 ಕಿಲೋ ಆಹಾರ ಧಾನ್ಯಗಳು ಏನಿದೆ ಕೇವಲ 1 ರಿಂದ 3 ರೂಪಾಯಿ ಒಳಗೆ ದರದಲ್ಲಿ ನೀಡಲಾಗುತ್ತಿದೆ. ಈ ಲಾಭವನ್ನು ಸರಿಯಾಗಿ ಬಡ ಜನರಿಗೂ ಅರ್ಹ ಫಲಾನುಭವಿಗಳಿಗೂ ಮಾತ್ರ ವಿತರಿಸಲು ಈ KYC ಅಂತ ಒಂದು ತಂತ್ರಜ್ಞಾನವನ್ನು ತಂದಿದೆ ವೀಕ್ಷಕರೇ. ಸೊ ಈ ಒಂದು ತಂತ್ರಜ್ಞಾನದ ನವೀನ ಪ್ರಯೋಗವಾಗಿದೆ. ಯಾಕಂದರೆ ಯಾರೆಲ್ಲ ಈ ಒಂದು ದುರುಪಯೋಗ ಮಾಡ್ತಿದ್ದಾರೆ, ಈ ಒಂದು ಅಕ್ಕಿ ಕೊಡೋದನ್ನು ಬೇರೆಯವರಿಗೆ ಮಾರೋದಾಗಲಿ, ಬೇರೆಯವರಿಗೆ ತಗೊಂಡೋಗಿ ಬೇಡ ನೀವು ತಗೊಳ್ಳೋದೇ ಇಲ್ಲ ಈ ಒಂದು ಅಕ್ಕಿಯನ್ನು ಅಲ್ವಾ. ಸೊ ಯಾರೆಲ್ಲ ತಗೊಳ್ತಿಲ್ಲ, ಯಾರೆಲ್ಲ ಇದನ್ನು ಬೇರೆಯವರಿಗೆ ಮಾರ್ತಾ ಇದ್ದೀರಾ, ಈ ಒಂದು ಏನಿದೆ ಚಟುವಟಿಕೆ ಏನಿದೆ ಇದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಿಕ್ಕೋಸ್ಕರ ಸರ್ಕಾರ ಈ ಒಂದು ಹೊಸ ಮಾರ್ಗಸೂಚಿಯನ್ನು ಕೊಟ್ಟಿದೆ. ಸೊ ಇದು ಫಲಾನುಭವಿಗಳಿಗೆ ದತ್ತಾಂಶವನ್ನು ಆಧಾರ್ ಕಾರ್ಡ್ ಜೊತೆ ಸಂಪರ್ಕಿಸಲು ಮತ್ತು ವೈಯಕ್ತಿಕ ವಿವರಗಳನ್ನು ನಿಖರವಾಗಿ ಪರಿಶೀಲಿಸಲು ಸಹಾಯ ಮಾಡುತ್ತದೆ. ಸೊ ನಾನು ಹೇಳಿದ್ದೆ, ನಿಮ್ಮ ಈ KYC ಏನಂದರೆ ನಿಮ್ಮ ಬ್ಯಾಂಕ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸೋದು. ಅದನ್ನು ಬೇಗನೆ ಅಂತ ಹೋಗಿ ಮಾಡ್ಕೊಳ್ಳಿ ಅಂತ ನಾನು ಮೊನ್ನೆ ಕಳಿಸಿರೋ ವೀಡಿಯೋದಲ್ಲಿ ಸಹ ನಾನು ಹೇಳಿದ್ದೆ. ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಮಾಡ್ಕೊಳ್ಳಿ. ಸೊ ಈ KYC ಪ್ರಕ್ರಿಯೆ ಹೇಗೆ ಮಾಡೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಯಾರಿಗೆಲ್ಲ ಗೊತ್ತಿಲ್ಲ ಕೇಳ್ಕೊಳ್ಳಿ ಕರೆಕ್ಟಾಗಿ. ಸೊ ಈ KYC ಪ್ರಕ್ರಿಯೆ ಅನುಸರಿಸಲು ಫಲಾನುಭವಿಗಳು ಹತ್ತಿರದ ಪಡಿತರ ಕೇಂದ್ರ ಅಂದರೆ ನ್ಯಾಯಬೆಲೆ ಅಂಗಡಿ ಅಥವಾ ಆಹಾರ ಪೂರೈಕೆ ಇಲಾಖೆ ಕಚೇರಿ ಏನಿದೆ ಅಲ್ಲಿ ಭೇಟಿ ನೀಡಬೇಕಾಗುತ್ತೆ. ಸೊ ಪ್ರಕ್ರಿಯೆಗಾಗಿ ನಿಮಗೆ ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿಯ ವಿವರಗಳು ಅಗತ್ಯವಿರುತ್ತದೆ. ಅಥವಾ ಆನ್ಲೈನ್ ಮುಖಾಂತರ ಈ KYC ಮಾಡಿಸ್ಕೊಳ್ಬೋದು. ನಿಮಗೆ ಆನ್ಲೈನ್ ಮುಖಾಂತರ ನಿಮಗೆ ಇಂಪಾರ್ಟೆಂಟ್, ನಿಮಗೆ ಒಂದು ಗೊತ್ತಿದೆ, ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಗೊತ್ತಿದೆ ಅಂದರೆ ನೀವು ಅಲ್ಲೇ ಮಾಡ್ಕೊಳ್ಳಿ. ಇಲ್ಲ ನೀವು ಕೇಂದ್ರಕ್ಕೆ ಪಡಿತರ ಚೀಟಿ ಏನಿದೆ ಅಲ್ಲಿ ಹೋಗಿ ಸಹ ಮಾಡ್ಕೋಬೋದು. ಸೊ ಆನ್ಲೈನ್ ಪ್ರಕ್ರಿಯೆ ಏನಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಬಿಕಾಸ್ ನಿಮಗೆ ಪಡಿತರ ನ್ಯಾಯಬೆಲೆ ಅಂಗಡಿಗೆ ನೀವು ಹೋಗ್ತೀರಾ ಅಂದರೆ ಅಲ್ಲೇ ಅವರೆಲ್ಲ ಮಾಡ್ಕೋತಾರೆ. ನಿಮಗೇನು ನೀವೇನು ಮಾಡಬೇಕು ಅಂತ ಇಲ್ಲ, ಆದರೆ ಆನ್ಲೈನ್ ಪ್ರಕ್ರಿಯೆಯಲ್ಲಿ ನೀವೇ ಮಾಡಬೇಕಾಗುತ್ತೆ. ಸೊ ಪ್ರತಿ ಆನ್ಲೈನ್ ಏನಿದೆ, ಆನ್ಲೈನ್ದು ಪ್ರತಿ ಒಂದು ಸ್ಟೆಪ್ಸ್ ಏನಿದೆ ಅದು ನಾನು ಹೇಳ್ತೇನೆ. ಸೊ ಪ್ರತಿ ರಾಜ್ಯ ಸರ್ಕಾರದ ಆಹಾರ ಮತ್ತು ಪಡಿತರ ಇಲಾಖೆಯ ವೆಬ್ಸೈಟ್ ಏನಿದೆ ಅದು https udai-government.in ಅಧಿಕೃತ ವೆಬ್ಸೈಟಿಗೆ ಲಾಗಿನ್ ಮಾಡಿ. ಬೇಕಿದ್ರೆ ನಾನು ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಂದರೆ ಈ KYC ಲಿಂಕ್ ಕ್ಲಿಕ್ ಮಾಡಿ. ಸೊ ಪಡಿತರ ಚೀಟಿಯ ಮೂರನೇದೇನೆಂದರೆ ಪಡಿತರ ಚೀಟಿಯ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ನಮೂದಿಸಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಹೋಗಿ ಆ ಒಂದು ಗೌರ್ಮೆಂಟ್ದು ವೆಬ್ಸೈಟ್ ಏನಿದೆ ಅದಕ್ಕೆ ಲಾಗಿನ್ ಆಗಿ ನೆಕ್ಸ್ಟ್ ಈ KYCನ ಲಿಂಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಜೊತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಪಡಿತರ ಚೀಟಿಯ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಏನಿದೆ ಅದನ್ನ ಎರಡನ್ನೂ ಯಾವುದು ಪಡಿತರ ಚೀಟಿಯ ಸಂಖ್ಯೆ ಏನಿದೆ ಹಾಗೂ ಪಡಿತರ ಚೀಟಿ ಅಂದರೆ ನಿಮ್ಮ BPL ಕಾರ್ಡ್ ಸಂಖ್ಯೆ ನಂಬರ್ ಏನಿದೆ ಜೊತೆಗೆ ಆಧಾರ್ ಕಾರ್ಡ್ ಸಂಖ್ಯೆ ಅದನ್ನ ಅದರೊಳಗೆ ಒಂದು ವೆಬ್ಸೈಟಲ್ಲಿ ಲಿಂಕ್ ಮಾಡಿ ಅದರಲ್ಲಿ ನಮೂದಿಸಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ OTP ಒಂದು ಬರುತ್ತೆ ನಿಮ್ಮ ಮೊಬೈಲ್ ಫೋನಿಗೆ. ನಿಮ್ಮ ಆಧಾರ್ ಕಾರ್ಡ್ ಯಾವ ಫೋನಿಗೆ ಕೊಟ್ಟಿದ್ದೀರಾ, ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಯಾವ ಮೊಬೈಲ್ಗೆ ಲಿಂಕ್ ಆಗಿದೆ ಅಲ್ಲಿ ಆ ಒಂದು ಮೊಬೈಲಲ್ಲಿ ನಿಮಗೆ OTP ಸಿಗುತ್ತೆ. ಸೊ ದೃಢೀಕರಣ ಮೂಲಕ ಈ KYC ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿ. ನಿಮಗೆ ಸೊ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದು ತುಂಬ ಈಸಿಯಾದ ಸ್ಟೆಪ್. ಆನ್ಲೈನಲ್ಲಿ ನಿಮಗೆ ಗೊತ್ತಿಲ್ಲ, ನಿಮಗೆ ವಿದ್ಯಾಭ್ಯಾಸ ಇಲ್ಲ, ನಿಮಗೆ ಅದು ಗೊತ್ತಾಗ್ತಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೀವು ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾಡ್ಕೋಬೋದು. ಇಲ್ಲ ಇದೇ ಸಿಂಪಲ್ ಸ್ಟೆಪ್ ವೀಕ್ಷಕರೇ ಆನ್ಲೈನ್ ಮೂಲಕ. ಸೊ ಆನ್ಲೈನ್ ಮೂಲಕ ಮಾಡೋದಾದರೆ ಇನ್ನೂ ತುಂಬಾ ಈಸಿ. ವೆಬ್ಸೈಟಿಗೆ ಹೋಗಿ ಈ KYC ಲಿಂಕ್ ಮಾಡಿ, ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿ, ಜೊತೆಗೆ OTP ಬರುತ್ತೆ. ಆಗ ನಿಮ್ಮ ಒಂದು ಈ KYC ಏನಿದೆ ಅದು ಪೂರ್ತಿಯಾಗುತ್ತೆ. ಸೊ ಈ KYC ಪ್ರಕ್ರಿಯೆ ಅಗತ್ಯವಿದ್ದರೂ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಏನು ಮಾಡ್ತಿದ್ದಾರೆ ಅಂದರೆ ತಾಂತ್ರಿಕ ತೊಂದರೆಗಳನ್ನು ಎದುರಿಸ್ತಿದ್ದಾರೆ. ಅಂದರೆ ಕರೆಕ್ಟಾಗಿ ಸರ್ವರ್ ಸಿಗ್ತಿಲ್ಲ, ಅದನ್ನೆಲ್ಲ ಎದುರಿಸ್ತಿದ್ದಾರೆ. ಇದನ್ನು ಮನಗಂಡು ಸರ್ಕಾರ ಏನು ಮಾಡಿದೆ ಅಂದರೆ ಸ್ಥಳೀಯ ಕಾರ್ಯಕರ್ತರ ಸಹಾಯದಿಂದ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಮುಂದಾಗಿದೆ. ಅದೇ ನಾನು ಹೇಳಿದೆ ಮೊದಲೇ, ನ್ಯಾಯಬೆಲೆ ಅಂಗಡಿ ಏನಿದೆ ಅಲ್ಲಿ ಹೋಗಿ ಸಹ ನಿಮಗೆ ಮಾಡ್ಕೋಬೋದು. ಯಾರಿಗೆಲ್ಲ ನೆಟ್ವರ್ಕ್ ಇಲ್ಲ ಮತ್ತು ಕರೆಕ್ಟಾಗಿ ನೆಟ್ ಸಿಗ್ತಾ ಇಲ್ಲ ಅಂದರೆ ನಿಮಗೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಸಹ ಮಾಡ್ಕೋಬೋದು. ಇನ್ನು ಫಲಾನುಭವಿಗಳು ಫೆಬ್ರವರಿ 15 ಗಡುವಿಗೆ ಮುನ್ನ ಈ ಪ್ರಕ್ರಿಯೆಯನ್ನು ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೇನೆ, ಒತ್ತಿ ಪುನಃ ಹೇಳ್ತಾ ಇದ್ದೇನೆ, ಫೆಬ್ರವರಿ 15 ಏನಿದೆ ಅದರೊಳಗೆ ಆಗಿ ಈ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನೀವು ಮಾಡಿಸಲೇಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಅಕ್ಕಿ ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಭಾರತ ಸರ್ಕಾರದ ಹೊಸ ಮಾರ್ಗಸೂಚಿ ಬಡವರ ಕಲ್ಯಾಣಕ್ಕಾಗಿ ನಡೆಸಲಾಗುತ್ತಿರುವ ಮುಖ್ಯ ಪ್ರಯತ್ನಗಳಲ್ಲಿ ಇದು ಒಂದಾಗಿದೆ ವೀಕ್ಷಕರೇ. ಹಾಗಿದ್ದಲ್ಲಿ ಕರೆಕ್ಟಾಗಿರುವ ಜನರಿಗೆ ಒಂದು ಕರೆಕ್ಟಾಗಿರುವ ಅಕ್ಕಿ ಏನಿದೆ ಅದು ತಲುಪಬೇಕು ಅನ್ನೋ ಉದ್ದೇಶ ಸರ್ಕಾರದ್ದು. ಅದಾಗಿ
ನೀವು ಅದನ್ನು ಅನುಸರಿಸಲೇಬೇಕಾಗುತ್ತೆ. ಆದಾಗ್ಯೂ ಫಲಾನುಭವಿಗಳು ಸರ್ಕಾರದ ಸೂಚನೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸದೇ ಇದ್ದರೆ, ಏನಾದರೂ ನೀವು ತಪ್ಪು ಮಾಡ್ತಿದ್ದೀರಾ ಅಂದರೆ ಅವರಿಗೆ ಪಡಿತರ ಒಂದು ಅಕ್ಕಿ ಏನಿದೆ ಅದು ಸಿಗುವುದಿಲ್ಲ. ಈ ಕಾರಣದಿಂದಾಗಿ ಫಲಾನುಭವಿಗಳು ಈ ಮಾರ್ಗಸೂಚಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು ಮತ್ತು ಈ KYC ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ವೀಕ್ಷಕರೇ. ಹಾಗಿದ್ರೆ ನಾನು ಹೇಳಿದೆ ಹೇಗೆ ಆನ್ಲೈನಲ್ಲಿ ಈ KYC ಮಾಡಿಸ್ಕೋಬೋದು ಅಂತ ನಾನು ಹೇಳಿದೆ. ಜೊತೆಗೆ ನಿಮಗೆ ಅದು ಇನ್ನೂ ಅರ್ಥ ಆಗಿಲ್ಲ ಅಂದರೆ ಆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ಕೊಡ್ತೇನೆ ಪುನಃ. ಇನ್ನೂ ನಿಮಗೆ ಅದು ಮೊಬೈಲಲ್ಲಿ ಗೊತ್ತೇ ಇಲ್ಲ, ನಿಮಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಆದರೆ ಮಾಡಿಸದೆ ಮಾತ್ರ ಕೂರಬೇಡಿ ಪ್ಲೀಸ್ ವೀಕ್ಷಕರೇ, ಇವತ್ತೇ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಇನ್ನೇನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ಧನ್ಯವಾದಗಳು.